ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಕಟ್ ಮಿರ್ಚಿ ಮತ್ತು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಒಳಮುಷ್ಟಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲಿ ಕಡಲೆ ಬೀಜನ ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಗಿದೆ. ಇದಾದ ನಂತರ 1/4 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಳಿದಿರ್ತಕ್ಕಂಥ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಒಂದು 30 ಸೆಕೆಂಡ್ಸ್ ತನಕ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ಕಾಳುಗಳು ನೀಟಾಗಿ ಹದವಾಗಿ ಬೇಯಬೇಕಾಗತ್ತೆ. ಈಗ ಇದನ್ನು ಫ್ರೈ ಮಾಡಿ ಆಯಿತು. ನಂತರ ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಗೆ ಕೈಯಿಂದನೇ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇರೆ ಒಣಮೆಣಸಿನ್ಕಾಯಿ ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಸಹ ಹಾಕ್ಕೊಬೋದು. ನಂತರ ನೋಡಿ, ಇಲ್ಲಿ 1-2 ಎಸಳು ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾನು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಂತರ ಇದಕ್ಕೆ ಉಳಿದಿರ್ತಕ್ಕಂಥ ಪದಾರ್ಥ ಸೇರಿಸ್ಕೊಳ್ಳೋಣ. ನೋಡಿ, ಕಾಳುಗಳೆಲ್ಲ ಹದವಾಗಿ ಬೆಂದಿದೆ. ಯಾರಿಗೆಲ್ಲ ಚಿತ್ರಾನ್ನ ಇಷ್ಟ ಆಗುತ್ತೆ? ನನಗಂತೂ ಆಲ್ ಟೈಮ್ ಫೇವ್ರೇಟು. 3 ಟೈಮ್ ಕೊಟ್ಟರು ತಿಂದುಬಿಡ್ತೀನಿ. ಚೆನ್ನಾಗಿ ಅನಿಸುತ್ತೆ ಚಿತ್ರಾನ್ನ ಟೇಸ್ಟಿಯಾಗಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಿಟ್ರಿಕ್ ಆ್ಯಸಿಡ್ನ ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸಿಟ್ರಿಕ್ ಆ್ಯಸಿಡ್ ಇಲ್ಲ ಅಂದರೆ ನಿಂಬೆಹಣ್ಣು ಸಹ ನೀವು ಹಾಕ್ಕೊಬೋದು. ನಿಂಬೆಹಣ್ಣು ಹಾಕೋದಾದರೆ ನೀವು ರೈಸ್ ಕಲಿಸುವಾಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ. ಇದೊಮ್ಮೆ ಮೆಲ್ಟ್ ಆಗಲಿ ನೀಟಾಗಿ ಒಗ್ಗರಣೆ ಜೊತೆಗೆ. ನೋಡಿ, ಬೇಗನೆ ಆಗಿಬಿಡುತ್ತೆ. ಒಂದು 2-3 ಸೆಕೆಂಡಲ್ಲಿ ಮೆಲ್ಟ್ ಆಗುತ್ತೆ. ಈಗ ಇದನ್ನು ಒಮ್ಮೆ ಒಗ್ಗರಣೆ ಜೊತೆ ಎಲ್ಲ ಹೊಂದ್ಕೋಬೇಕಲ್ಲ, ಆ ರೀತಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೋಬೇಕಾಗತ್ತೆ. ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ 1-2-3 ನಿಮಿಷ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಾಕ್ಸಲ್ಲೇ ಯಾರಾದರೂ ತೊಗೊಂಡೋಗೋರಿದ್ದರೆ ಮಧ್ಯಾಹ್ನಕ್ಕೆ ಹಾಳಾಗಿಬಿಡುತ್ತೆ. ಹಾಗಾಗಿ ನೀವು ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ಬಾಡಿಸೋದ್ರಿಂದ ಗೊಜ್ಜು ಬೇಗ ಕೆಡೋದಿಲ್ಲ. ಇದೊಂದು ಟಿಪ್ ಅಂತ ಹೇಳ್ಬೋದು. ನಂತರ ಇದಕ್ಕೆ ರೆಡಿ ಮಾಡಿರ್ತಕ್ಕಂಥ ರೈಸು ನೋಡಿ ಎಷ್ಟು ಬೇಗ ಮಾಡ್ಕೋಬೋದಂತ. ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಆಗಿರುವಾಗ ಏನಕ್ಕೆ ಮಾಡ್ಕೋಬೋದಲ್ವಾ. ರೈಸ್ ಒಂದಿತ್ತಂದರೆ ಒಂದು ಕಡೆ ರೈಸ್ ಇಟ್ಟು ಒಂದು ಕಡೆ ಒಗ್ಗರಣೆ ಮಾಡ್ಕೊಂಡ್ರು ಇದನ್ನು ವಿತಿನ್ 15 ಮಿನಿಟ್ಸ್ ಒಳಗಡೆ ಇದು ರೈಸ್ನ ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ಕಲಸಿ ಆಯಿತು. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಟೇಸ್ಟಿಯಾಗಿರ್ತಕ್ಕಂಥ ಲೆಮನ್ ರೈಸು ರೆಡಿನೇ ಆಗೋಯಿತು. ನಂತರ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಟ್ ಮಿರ್ಚಿ ಚೆನ್ನಾಗಾಗುತ್ತೆ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚಾಕುಯಿಂದ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಇದರಲ್ಲಿರ್ತಕ್ಕಂಥ ಸೀಡ್ಸು ತೆಗೆದುಬಿಡೋಣ. ಯಾಕೆಂದರೆ ಖಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಬೀಜ ಎಲ್ಲ ತೆಗೆದುಬಿಟ್ಟು ರೆಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ನಾವು ಮೆಣಸಿನ್ಕಾಯಿ ಬಜ್ಜಿನ ಹಾಕ್ಕೊಬೋದು. ನೋಡಿ, ಎಲ್ಲನೂ ಈಗ ಸೀಡ್ಸ್ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನಾವು ಫಸ್ಟು ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ಅದಕ್ಕಾಗಿ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಈಗ ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ, ಗರಿಯಾಗಿ ಬರುತ್ತಂತ. ನಂತರ ಇದಕ್ಕೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ನಂತರ ರೋಸ್ಟೆಡ್ ಜೀರಾ ಪೌಡರ್ ಅಂದರೆ ಜೀರಿಗೆ ಪೌಡರು ಹಾಗೆ ಅಜ್ವೈನ, ಇದು ಬಂದು ಓಂಕಾಳು. ಇದನ್ನು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಕಡಲೆ ಹಿಟ್ಟಾಗಿರೋದ್ರಿಂದ ಅಜ್ವೈನ ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಾಗುತ್ತೆ. ಅಂದರೆ ಡೈಜೆಷನ್ ಇಶ್ಯೂ ಏನೂ ಬರೋದಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಪದಾರ್ಥ ಎಲ್ಲ ಹೊಂದ್ಕೋಬೇಕಲ್ಲ, ಆ ರೀತಿ. ಹಾಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ನಂತರ ಈಗ ಫೈನಲಿ ಇದಕ್ಕೆ 1/4 ಸ್ಪೂನಷ್ಟು ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾನ ಬಳಸ್ಕೊಂಡಿದ್ದೇನೆ. ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮತ್ತೊಮ್ಮೆ ನೀಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ಳೋಣ. ನಾವು ಆಲ್ರೆಡಿ ಮೆಣಸಿನ್ಕಾಯಿನೆಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟಿಟ್ಟಿದ್ವಲ್ಲ, ಈಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮಧ್ಯಕ್ಕೆ 2 ಹೋಳು ಮಾಡಿಕೊಂಡು 1 ಮೆಣಸಿನ್ಕಾಯಿನ 4 ಪೀಸಾಗಿ ಭಾಗ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನೂ ನಾನು ಕಟ್ ಮಾಡ್ಕೊತೀನಿ. ಈಗ ಮಾಡಿಕೊಂಡ್ರೆ ಪಟ ಅಂತ ನಾವು ಎಣ್ಣೆಯಲ್ಲಿ ಕರೆದು ಬಿಡ್ಬೋದು. ನೋಡಿ, 1 ಮೆಣಸಿನ್ಕಾಯಿನ ಅರ್ಧಕ್ಕೆ ಮಾಡಿ ಮತ್ತು ಅದನ್ನು ಮಧ್ಯಕ್ಕೆ ಭಾಗ ಮಾಡ್ಕೋಬೇಕಾಗತ್ತೆ. ಒಂದನ್ನು 4 ಪೀಸ್ ಮಾಡಿದ್ದೀನಿ. ಈಗ ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಈಗ ಹಿಟ್ಟಿನ ಹದ ನೋಡಿ ಇಷ್ಟಿದ್ರೆ ಸಾಕಾಗತ್ತೆ. ಹಿಟ್ಟು ರೆಡಿ ಇದೆ, ಎಣ್ಣೆನೂ ಕಾದಿರೋದ್ರಿಂದ ಈಗ
ಮೆಣಸಿನ್ಕಾಯಿನ ಕರಿಯೋದಷ್ಟೇ ಬಾಕಿ ನೋಡಿ. ಟಿಫನ್ ಬಡಿಸೋದಕ್ಕೆ ಮುಂಚೆ ಈ ಥರ ಹಾಕ್ಕೊಂಬಿಡಿ, ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನೋರ್ಗು ಈ ಚಳಿ ಕ್ಲೈಮೇಟಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಯಾರು ಬೇಡ ಅಂತಾರೆ ಹೇಳಿ? ಈಗ ಮಾಡಿಕೊಟ್ರೆ ಅಲ್ವಾ. ನೀವು ಸಹ ಮಾಡಿ ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಇದೇ ಥರ ಎಲ್ಲ ಕರ್ಕೊಂಡ್ರೆ ರೆಡಿ ಆಗೋಯ್ತು. ಕಟ್ ಮಿರ್ಚಿ ಜೊತೆಗೆ ಚಿತ್ರಾನ್ನ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.